ನಾನು ಅನೇಕ ಬಾರಿ ಈ ಮಣಿಕರ್ಣಿಕಾ ಘಾಟ್ನಲ್ಲಿ ನೋಡಿದ್ದೀನಿ. ಯಾರಿಗೆ ಸುಡುವ ಒಂದು ಹಣವನ್ನು ಹೊಂದಿಸುವ ಶಕ್ತಿ ಇಲ್ವೋ ಅಥವಾ ನದಿಗೆ ಬಿಟ್ಬಿಡ್ತಾರೆ, ನದಿಗೆ ಶವವನ್ನು ಈಗ ಅದು ಸ್ವಲ್ಪ ಕಾಶಿ ಭಾಗದಲ್ಲಿ ಕಡಿಮೆ ಆಗಿದೆ, ಆದರೆ ನಿಮ್ಗೆ ಹಳ್ಳಿ ಭಾಗದಲ್ಲಿ ಇನ್ನೂ ಶವಗಳನ್ನು ನದಿಗೆ ಬಿಟ್ಟರೆ, ಈಗ ಮೊನ್ನೆ ಯಾರೋ ಒಬ್ಬರು ಅರ್ಚಕರು ತೀರ್ಕೊಂಡ್ರಲ್ಲ, ಅವರ ಶವವನ್ನು ಸರಿಯೂ ನದಿಗೆ ಬಿಡಲಾಯಿತು. ಇದು ನಿಶ್ಚಿತವಾಗಿ ಕಡಿಮೆ ಆಗಬೇಕಾಗಿದೆ. ಈಗ ಸ್ನಾನ ಮಾಡೋದಂದರೆ ನೀವು ಹೇಳಿದ್ರಿ, ಜನ್ಮ ಪೂರ್ತಿ ಸ್ನಾನ ಮಾಡಿಲ್ಲ, ಎಲ್ಲ ಪಾಪಗಳನ್ನು ಇಲ್ಲೇ ತೊಳ್ಕೊಂಡ್ಬಿಡ್ತೀನಿ ಅನ್ನುವ ರೀತಿಯಲ್ಲಿ ಶಾಂಪು ಸೋಪ್ಗಳನ್ನು ಬಳಸ್ತಕ್ಕಂಥದ್ದು. ಅದೇ ಕಾರಣದಿಂದಲೇ ತಾನೇ ಒಂದು ಬ್ಯಾಕ್ಟೀರಿಯಾ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಆದರೆ ನನಗನ್ಸುತ್ತೆ ಕೆಲ ಅಂತಾರಾಷ್ಟ್ರೀಯ ಮಾಧ್ಯಮಗಳು, ಕೆಲ ಒಂದು ರೀತಿಯಾಗಿರ್ತಕ್ಕಂಥ ಬುದ್ಧಿಜೀವಿಗಳು, ಇಲ್ಲ ಈಗ ಮಹಾಕುಂಭದಿಂದಲೇ ಗಂಗೆ ಮಲಿನ ಆದ್ಲು ಅಂತಕ್ಕಂಥ ಚರ್ಚೆ ಏನಿದೆ, ಅದು ತುಂಬ ಸಂಕುಚಿತ ದೃಷ್ಟಿಯಿಂದ ನೋಡ್ತಕ್ಕಂಥ ಚರ್ಚೆ. ಇದಕ್ಕೊಂದು ವ್ಯಾಪಕತೆ ಬೇಕು. ಸರ್ಕಾರ ಮತ್ತು ಜನತೆಯ ಭಾಗಿದಾರಿಯಿಂದ ಮಾತ್ರ ಯಾವುದೇ ನದಿ ಶುದ್ಧ ಆಗ್ಬೋದು. ಯಾಕೆ ಬೆಂಗಳೂರಿನಲ್ಲಿ ವೃಷಭಾವತಿ ನಮಗೆ ಶುದ್ಧ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಈಗ ಅದೇ ಒಂದು ಅಪ್ಲೈ ಮಾಡೋದಾದ್ರೆ ವೃಷಭಾವತಿಯನ್ನು ನೀವು ಅದು ಒಂದು ರೀತಿ ಕೊಳಚೆ, ಅದು ಮೋರಿನೇ ಆಗಿದೆ. ವೃಷಭಾವತಿ ನದಿ ಬಹಳ ಹಿಂದೆ. ಆದರೆ ನನಗನ್ಸುತ್ತೆ ಮಹಾಕುಂಭದ ಸಂದರ್ಭದಲ್ಲಿ ಗಂಗೆ, ಮಹಾಕುಂಭ ಅಂದರೆ ಬರೀ ಹೋಗಿ ಸ್ನಾನ ಮಾಡೋದು, ಒಂದು ಸೆಲ್ಫಿ ಫೋಟೋ ನೀರಿನ ತರ್ಪಣ ಕೊಟ್ಟು ಸೆಲ್ಫಿ ಫೋಟೋ ತಗೊಳ್ಳೋದು ಮಾತ್ರ ಅಲ್ಲ. ನಮ್ಮ ಪರಂಪರೆಯ ಭಾಗವಾಗಿರ್ತಕ್ಕಂಥ ನದಿಗಳಿಗೆ ನಾವು ತಾಯಿಯ ಸ್ಥಾನವನ್ನು ಕೊಟ್ಟಿರ್ತೀವಿ. ತಾಯಿಯನ್ನು ಹೇಗೆ ನೋಡ್ಕೋಬೇಕು, ಅದನ್ನು ಹೇಗೆ ನೋಡ್ಕೊಳ್ಬೇಕು, ಅದರ ಶುದ್ಧೀಕರಣ ಹೇಗಾಗಬೇಕು, ಅದರಲ್ಲಿ ನಮ್ಮ ಪಾತ್ರ ಏನಿರಬೇಕು. ನಾನು ಯುರೋಪ್ನಲ್ಲಿ ಅನೇಕ ನದಿಗಳನ್ನು ನೋಡಿದ್ದೀನಿ, ಜರ್ಮನಿ ಮತ್ತು ಫ್ರಾನ್ಸ್ಗಳಲ್ಲಿ. ಅಲ್ಲಿ ಅವರೇನು ತಾಯಿ ಅಂತ ಭಾವಿಸಲ್ಲ, ಅದರಲ್ಲಿ ನದಿಗಳು ಸ್ವಚ್ಛ ಸುಂದರವಾಗಿರ್ತವೆ. ಇಲ್ಲಿ ನಾವು ಅದನ್ನು ತಾಯಿ ಅಂತ ನೋಡಿ, ಆದರೂ ಕೂಡ ನದಿಗಳು ಇಷ್ಟು ಮಲಿನತೆ ಮಾಡ್ಲಿಕ್ಕೆ ನಾವು ಕಳೆದ ಬಾರಿ ನಾನು ಮಲೇಷ್ಯಾಗೆ ಹೋಗಿದ್ದೆ. ಮಲೇಷ್ಯಾದಲ್ಲಿ ಒಂದು ಕೂತ್ಕೊಳ್ಳೋ ಸ್ಪಾಟ್ ಇತ್ತು, ನೀರು ಹರಿತಾ ಇತ್ತು. ನಾನು ಅಂದ್ಕೊಂಡಿದ್ದು ಒಂದು ಚಾನಲ್ ಹರಿತಾ ಇದೆ ಅಲ್ಲಿ ಅಂತ, ಒಂದು ಕಾಲುವೆ ಹರಿತಾ ಇದೆ ಅಂತ. ಅವ್ರು ಹೇಳಿದ್ರು ಸೀವೇಜ್ ನೀರು ಹೋಗ್ತಿರೋದು ಅಂತ. ಸೀವೇಜ್ ನೀರು ಹೋಗ್ತಾ ಇದೆ, ಅಲ್ಲಿ ಅಕ್ಕಪಕ್ಕ ಸಿಟ್ಟಿಂಗ್ ಸ್ಪಾಟ್ ಇದೆ. ಕರೆಕ್ಟ್. ಅಂದರೆ ಆ ಸೀವೇಜ್ ನೀರನ್ನು ಅಷ್ಟು ಶುದ್ಧೀಕರಣಗೊಳಿಸಿ ಹರಿಯೋದಕ್ಕೆ ಬಿಡುತ್ತಿದ್ದಾರೆ. ನಮ್ಮಲ್ಲಿ ಸೀವೇಜ್ ನೀರು ಪಕ್ಕದಲ್ಲಿ ಓಡಾಡೋಕ್ಕೂ ಸಾಧ್ಯ ಇಲ್ಲ, ಮೂಗು ಮುಚ್ಕೊಂಡು ಓಡಾಡಬೇಕು. ಅಂದರೆ ಈ ವ್ಯವಸ್ಥೆಯ ಬಗ್ಗೆ ಮತ್ತು ಈ ರೀತಿಯ ಟೆಕ್ನಾಲಜಿಗಳನ್ನು ಬಳಸ್ಕೊಳ್ಳೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ ಸರ್ಕಾರವು. ಅಟ್ ದಿ ಸೇಮ್ ಟೈಮ್ ಜನರು ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು. ಮಹಾಕುಂಭದ ಸಂದರ್ಭದಲ್ಲಿ ನಮ್ಮ ಅಟ್ಲೀಸ್ಟ್ ಮುಂದಿನ ತಲೆಮಾರಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಅವಶ್ಯಕತೆ ಇದೆ. ಎಸ್, ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.